ಈಗ ನಾನು ರುಚಿಕರವಾದ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ. ಮೊದಲಿಗೆ ನಾವು ಎಗ್ಗನ್ನು ಬಾಯ್ಲ್ ಮಾಡಿಟ್ಕೊಬೇಕು. ಬಾಯ್ಲ್ ಮಾಡಿದ್ಮೇಲೆ ಈ ಥರ ಕಟ್ ಮಾಡಿಟ್ಕೊಳ್ಳಿ. ನಂತರ ಒಂದು ಕುಕ್ಕರ್ಗೆ ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಪಲಾವ್ ಎಲೆ ಸೇರಿಸಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಇದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸಿಕೊಳ್ಳಬೇಕು. ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ಟೊಮೆಟೊ ಹಾಕಿ, ಟೊಮೆಟೊ ಬೆಂದ ನಂತರ ಉಪ್ಪು, ಅರಿಶಿಣ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಹಾಕಿ ನಂತರ ಮೊಸರನ್ನು ಸೇರಿಸಿ ನೀವು ಬೇಕಾದರೆ ಬಿರಿಯಾನಿ ಮಸಾಲಾನೂ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಸೇರಿಸಿಲ್ಲ. ನಂತರ ಬೇಯಿಸಿದ ಮೊಟ್ಟೆಯನ್ನು ಹಾಕಿ 2 ನಿಮಿಷ ಮಸಾಲೆಯಲ್ಲಿ ಫ್ರೈ ಮಾಡಬೇಕು. ಯಾಕೆ ಅಂದರೆ ಅದು ಮಸಾಲೆ ಎಲ್ಲ ಮೊಟ್ಟೆಗೆ ಹಿಡಿಬೇಕಲ್ವಾ, ಮೊಟ್ಟೆ ಟೇಸ್ಟಿಯಾಗಿರುತ್ತೆ. ಫ್ರೈ ಆದಮೇಲೆ 1 ಗ್ಲಾಸ್ ಅಕ್ಕಿನ ನಾನು ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿ ಹಾಕಿ 2 ಗ್ಲಾಸ್ ನೀರು ಹಾಕಬೇಕು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 1 ಅಥವಾ 2 ವಿಷಲ್ನ ಕೂಗಿಸ್ಕೋಬೋದು. ನಾವು ಯಾವಾಗಲೂ ಒಂದೇ ಥರ ಬಿರಿಯಾನಿ ತಿಂದು ಬೋರ್ ಆಗಿರ್ತೀವಿ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮಾಡ್ತಾನೆ ಇರ್ತೀವಿ. ಎಗ್ ಬಿರಿಯಾನಿ ಮಾಡೋದು ತುಂಬ ಕಡಿಮೆ. ಎಗ್ ಬಿರಿಯಾನಿನ ಒಮ್ಮೆ ಆದರೂ ಮಾಡ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ಈಸಿ, ಏನೂ ರುಬ್ಬಂಗಿಲ್ಲ, ಏನೂ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಆರಾಮಾಗುತ್ತೆ. ತುಂಬ ಟೇಸ್ಟಿಯಾಗಿತ್ತು, ಉದ್ರಾಗಿ ಚೆನ್ನಾಗಾಗಿತ್ತು ಎಗ್ ಬಿರಿಯಾನಿ. ನಾನು ಇದಕ್ಕೆ ಕಾಂಬಿನೇಷನ್ ಎಗ್ ಮೆಂತ್ಯ ಸೊಪ್ಪಿನ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಒಂದೇ ಥರ ಆಮ್ಲೆಟ್ ತಿಂದು ಬೋರ್ ಆಗಿದ್ದರೆ ಈ ರೆಸಿಪಿಯನ್ನು ಟ್ರೈ ಮಾಡಿ, ಸೂಪರಾಗಿರುತ್ತೆ. ಎಗ್ ವಿತ್ ಮೆಂತ್ಯ ಸೊಪ್ಪಿನ ಆಮ್ಲೆಟ್. ಈಗ ಬನ್ನಿ ಮಾಡೋಣ. ಒಂದು ಬೌಲ್ಗೆ ಮೊಟ್ಟೆಯನ್ನು ಒಡೆದಾಕಿ ಚೆನ್ನಾಗಿ ಸ್ಟಿರ್ ಮಾಡಬೇಕು. ಸ್ಟಿರ್ ಮಾಡೋದ್ರಿಂದ ಆಮ್ಲೆಟ್ ಚೆನ್ನಾಗಿ ಉಬ್ಬಿ ಬರುತ್ತೆ. ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ, ಮೆಂತ್ಯ ಸೊಪ್ಪನ್ನು ಹಾಕಿ ಸಾಲ್ಟ್, ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿರುವ ಮೊಟ್ಟೆ ಮತ್ತು ಮೆಂತ್ಯ ಸೊಪ್ಪಿನ ಮಿಶ್ರಣವನ್ನು ಹಾಕಿ ಇದರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಹಾಕಿ ಮುಚ್ಚಳ ಮುಚ್ಚಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇನ್ನೊಂದು ಸೈಡ್ ಬೇಯಿಸ್ಕೊಂಡು ಸೂಪರಾಗಿತ್ತು.